ಸ್ನೇಹಿತರೆ ನಮಸ್ಕಾರ. ರಾಜಕೀಯದಲ್ಲಿ ಒಂದು ಹಳೆಯ ಗಾದೆ ಮಾತಿದೆ, ನಿಮ್ಮ ಎದುರಾಳಿಯನ್ನು ನಿಮ್ಮ ನಾಯಕ ಭೇಟಿಯಾಗಲು ಶುರು ಮಾಡಿದರೆ ನಿಮ್ಮ ಬೆಲೆ ಬೀಳಲು ಶುರುವಾಗಿದೆ ಎಂದೇ ಅರ್ಥ. ಈಗ ಇದೇ ಆಟವನ್ನು ಅಮಿತ್ ಶಾ ಆಡುತ್ತಿದ್ದಾರೆ. ಒಂದು ಕಡೆ ಇಲ್ಲಿಯವರೆಗೆ ಬಿಜೆಪಿಯ ಅತ್ಯಂತ ಬಲವಾದ ಬೆಂಬಲವಾಗಿದ್ದ ಚಂದ್ರಬಾಬು ನಾಯ್ಡು ಇದ್ದಾರೆ. ಇನ್ನೊಂದು ಕಡೆ ಇದ್ದಕ್ಕಿದ್ದಂತೆ ಅಮಿತ್ ಶಾ ಅವರು ತಮಿಳುನಾಡಿನ ಮುಖ್ಯಮಂತ್ರಿ ದಳಪತಿ ವಿಜಯ್ ಅವರನ್ನು ಭೇಟಿಯಾಗಿದ್ದಾರೆ. ಈ ಭೇಟಿ ಸಾಮಾನ್ಯ ಭೇಟಿಯೇನಲ್ಲ. ದಕ್ಷಿಣ ವಲಯ ಮಂಡಳಿಯ ಸಭೆಗಿಂತ ಸರಿಯಾಗಿ ಒಂದು ದಿನ ಮುಂಚಿತವಾಗಿ ಚೆನ್ನೈನ ಮಹಾಬಲಿಪುರಂನಲ್ಲಿ ಪೂರ್ತಿ ಪ್ರೋಟೋಕಾಲ್ನೊಂದಿಗೆ ಸಭೆ ನಡೆಯಿತು. ಅಲ್ಲಿ ಅಮಿತ್ ಶಾ ಅವರನ್ನು ಸ್ವಾಗತಿಸುತ್ತಿದ್ದದ್ದು ದಳಪತಿ ವಿಜಯ್. ಆದರೆ ಅಲ್ಲೇ ಕುಳಿತಿದ್ದ ಚಂದ್ರಬಾಬು ನಾಯ್ಡು ಅವರತ್ತ ಅಮಿತ್ ಶಾ ತಿರುಗಿಯೂ ನೋಡುವ ಸೌಜನ್ಯ ತೋರಿಸಲಿಲ್ಲ. ಈ ಒಂದು ಚಿತ್ರವೇ ಸಾವಿರ ಮಾತುಗಳನ್ನು ಹೇಳುತ್ತಿದೆ. ಇದು ಕೇವಲ ಒಂದು ಸಭೆಯಲ್ಲ, ಬದಲಿಗೆ ಚಂದ್ರಬಾಬು ನಾಯ್ಡು ಅವರಿಗೆ ನೀಡಿದ ನೇರ ಸಂದೇಶ. ನೋಡಿ ಸ್ವಾಮಿ, ನೀವು ನಮ್ಮ ಮಾತನ್ನು ಕೇಳದಿದ್ದರೆ, ನಮ್ಮ ಮೇಲೆ ಒತ್ತಡ ಹೇರಲು ನೋಡಿದರೆ, ಹಾಗೂ ವಿದ್ಯಾರ್ಥಿಗಳ ಪ್ರತಿಭಟನೆಯಲ್ಲಿ ವಿಪಕ್ಷಗಳ ಜೊತೆ ನಿಂತರೆ ನಮ್ಮ ಬಳಿಯೂ ಪರ್ಯಾಯ ಮಾರ್ಗಗಳಿವೆ. ನೀವಿಲ್ಲದಿದ್ದರೆ ಇನ್ನೊಬ್ಬರು. ಇಂದು ತಮಿಳುನಾಡಿನ ಮುಖ್ಯಮಂತ್ರಿ ದಳಪತಿ ವಿಜಯ್ ಇದ್ದಾರೆ, ನಾಳೆ ಅವರ ಜೊತೆ ಮಾತುಕತೆ ಆಗಬಹುದು, ನಾಡಿದ್ದು ಮತ್ತೊಬ್ಬರ ಜೊತೆ ಆಗಬಹುದು ಎಂಬುದೇ ಅಮಿತ್ ಶಾ ಅವರ ಮುಂದಿನ ತಂತ್ರ. ಈ ತಂತ್ರವು ಇಂದು ದೆಹಲಿಯಿಂದ ಹೈದರಾಬಾದ್ವರೆಗೆ ಸಂಚಲನ ಮೂಡಿಸಿದೆ. ಇದರ ಸಂಪೂರ್ಣ ಅರ್ಥವೇನು? ಈ ಸಭೆ ಏಕೆ ಇಷ್ಟೊಂದು ಮಹತ್ವದ್ದು? ಮತ್ತು ಇದು ನಾಯ್ಡು ಅವರಿಗೆ ಏಕೆ ದೊಡ್ಡ ಆಘಾತ? ಇದನ್ನು ವಿವರವಾಗಿ ಅರ್ಥ ಮಾಡಿಕೊಳ್ಳೋಣ. ಕಥೆ ಶುರುವಾಗುವುದು ಕಳೆದ ತಿಂಗಳಿನಿಂದ. ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳ ಚಳವಳಿ ತೀವ್ರವಾಗಿದ್ದಾಗ ಇಡೀ ದೇಶವೇ ಆಡಳಿತದ ವಿರುದ್ಧ ಧ್ವನಿ ಎತ್ತುತ್ತಿತ್ತು. ಆ ಸಮಯದಲ್ಲಿ ಚಂದ್ರಬಾಬು ನಾಯ್ಡು ಕೂಡ ಸ್ವಲ್ಪ ಧೈರ್ಯ ತೋರಿದ್ದರು. ಸ್ಥಿತಿಯನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸಿ, ಈ ರೀತಿ ಮಕ್ಕಳ ಮೇಲೆ ಲಾಠಿ ಚಾರ್ಜ್ ಮಾಡುವುದು ಸರಿಯಲ್ಲ ಎಂದಿದ್ದರು. ಈ ಹೇಳಿಕೆ ಸಣ್ಣದಾಗಿದ್ದರೂ ಮೈತ್ರಿಯಲ್ಲಿ ಎಲ್ಲವೂ ಸರಿಯಿಲ್ಲ ಎಂಬುದಕ್ಕೆ ಬಿಜೆಪಿಗೆ ಸಿಕ್ಕ ಎಚ್ಚರಿಕೆಯಾಗಿತ್ತು. ಆ ಬಳಿಕ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಿದರು. ಆಗ ಬಿಜೆಪಿಗೆ ಅರ್ಥವಾಗಿದ್ದು ಏನೆಂದರೆ, ಕೇವಲ ಬಹುಮತ ಉಳಿಸಿಕೊಳ್ಳುವುದು ಮಾತ್ರವೇ ನಿಜವಾದ ಹೋರಾಟವಲ್ಲ, ಕ್ಷೇತ್ರ ಮರುಗೊಳಿಕೆ ವಿಧೇಯಕದಂತಹ ದೊಡ್ಡ ಪ್ರಸ್ತಾಪಗಳು ಹಾಗಿರಲಿ, ಸ್ವಂತ ಸಂಸದರನ್ನೇ ಒಟ್ಟಿಗೆ ಇಟ್ಟುಕೊಳ್ಳುವುದು ಕಷ್ಟವಾಗುತ್ತಿತ್ತು. ಇಷ್ಟರಲ್ಲೇ ನಾಯ್ಡು ಇನ್ನೊಂದು ದಾಳ ಉರುಳಿಸಿದರು. ಆಂಧ್ರಪ್ರದೇಶದ ಶಿಕ್ಷಣ ಮಂತ್ರಿಯಾಗಿರುವ ಅವರ ಮಗ ನಾರಾ ಲೋಕೇಶ್ ಕೂಡ ಅಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆಯನ್ನು ಎದುರಿಸುತ್ತಿದ್ದಾರೆ. ನಾಯ್ಡು ತಮ್ಮ ಅಸಮಾಧಾನವನ್ನು ಮುಚ್ಚಿಡಲಿಲ್ಲ. ಅವರು ಕಾಂಗ್ರೆಸ್ ಮುಖ್ಯಮಂತ್ರಿಗಳ ಸಭೆಗೆ ಹೋಗಲು ಪ್ರಾರಂಭಿಸಿದರು, ವಿಪಕ್ಷ ನಾಯಕರನ್ನು ಭೇಟಿಯಾದರು. ನನ್ನ ಮಾತು ಕೇಳಿ, ಇಲ್ಲದಿದ್ದರೆ ನಾನು ನನ್ನ ಹಾದಿ ನೋಡಿಕೊಳ್ಳುತ್ತೇನೆ ಎಂದು ಒಳಗೊಳಗೆ ಬಿಜೆಪಿ ಮೇಲೆ ಒತ್ತಡ ಹೇರಲು ಶುರು ಮಾಡಿದರು. ಇಲ್ಲಿಯೇ ಬಿಜೆಪಿಗೆ ದೊಡ್ಡ ಪ್ರಶ್ನೆ ಎದುರಾಯಿತು. ನಾಯ್ಡು ಅವರ ಈ ಒತ್ತಡಕ್ಕೆ ತಗ್ಗಬೇಕು ಅಥವಾ ನೀವಿಲ್ಲದಿದ್ದರೂ ನಮ್ಮ ಕೆಲಸ ನಡೆಯುತ್ತದೆ ಎಂದು ತೋರಿಸಿಕೊಡಬೇಕು. ಬಿಜೆಪಿ ಎರಡನೇ ಹಾದಿಯನ್ನೇ ಆಯ್ಕೆ ಮಾಡಿಕೊಂಡಿತು. ಇಲ್ಲಿಂದಲೇ ಅಮಿತ್ ಶಾ ಅವರ ಚಾಣಕ್ಯ ಆಟ ಶುರುವಾಯಿತು. ಮೊದಲಿಗೆ 22 ಲೋಕಸಭಾ ಸಂಸದರನ್ನು ಹೊಂದಿರುವ ಡಿಎಂಕೆ ಜೊತೆ ಬಿಜೆಪಿ ಮಾತುಕತೆ ನಡೆಸುತ್ತಿದೆ ಎಂಬ ಸುದ್ದಿಗಳು ಹೊರಬಿದ್ದವು. ಒಟ್ಟಾರೆಯಾಗಿ 30 ಸಂಸದರಿದ್ದಾರೆ ಹಾಗೂ ತಮಿಳುನಾಡಿನಲ್ಲಿ 59 ಶಾಸಕರಿದ್ದಾರೆ. ಡಿಎಂಕೆ ಪಕ್ಷಕ್ಕೆ ಸಚಿವ ಸಂಪುಟದಲ್ಲಿ ಸ್ಥಾನ ನೀಡುವ ಆಫರ್ ಕೂಡ ನೀಡಲಾಗಿದೆ ಎಂದು ಹೇಳಲಾಯಿತು. ಈಗ ಆಲೋಚಿಸಿ, ಯಾವ ಪಕ್ಷವು ಯಾವಾಗಲೂ ಡಿಎಂಕೆಯನ್ನು ಬೈಯುತ್ತಿತ್ತೋ, ಯಾವ ಪಕ್ಷವು ಸ್ಟಾಲಿನ್ ಅವರನ್ನು ಪ್ರತಿಯೊಂದು ವಿಷಯಕ್ಕೂ ಗುರಿ ಮಾಡುತ್ತಿತ್ತೋ, ಇದ್ದಕ್ಕಿದ್ದಂತೆ ಅದೇ ಡಿಎಂಕೆಯ ಬಾಗಿಲಿಗೆ ತಲುಪಿತು. ಇದು ಸಣ್ಣ ವಿಷಯವೇನಲ್ಲ, ಇದು ಬಿಜೆಪಿಯನ್ನು ಒಳಗೊಳಗೆ ತಿನ್ನುತ್ತಿರುವ ಅಸಹಾಯಕರತೆಯ ಪ್ರದರ್ಶನ. ಆದರೆ ಡಿಎಂಕೆ ಹಾದಿ ಸುಲಭವಾಗಿರಲಿಲ್ಲ. ಸ್ಟಾಲಿನ್ ಅವರಿಗೆ ಬಿಜೆಪಿಯನ್ನು ಕಂಡರೆ ಒಂದು ರೀತಿ ನಫರತ್ ದ್ವೇಷ. ಅವರು ಬಹಿರಂಗವಾಗಿ ಮೋದಿ ಸರ್ಕಾರದ ಮೇಲೆ ವಾಗ್ದಾಳಿ ನಡೆಸುತ್ತಾರೆ ಮತ್ತು ತಮಿಳುನಾಡಿನಲ್ಲಿ ಅವರ ಪ್ರತಿಮೆ ಕೇಂದ್ರದ ವಿರುದ್ಧ ನಿಲ್ಲುವ ನಾಯಕನದ್ದಾಗಿದೆ. ಹೀಗಿರುವಾಗ ಡಿಎಂಕೆ ಜೊತೆ ಹೋದರೆ ಅವರ ಸ್ವಂತ ವರ್ಚಸ್ಸೇ ಹಾಳಾಗುತ್ತದೆ. ಅದಕ್ಕಾಗಿಯೇ ಬಿಜೆಪಿ ಪ್ಲಾನ್ ಬಿ ಹೊರತೆಗೆಯಿತು. ಆ ಪ್ಲಾನ್ ಬಿ ಬೇರಾರೂ ಅಲ್ಲ, ದಳಪತಿ ವಿಜಯ್. ದಳಪತಿ ವಿಜಯ್ ಮೊದಲು ಸಿನಿಮಾ ರಂಗದ ಸೂಪರ್ ಸ್ಟಾರ್ ಆಗಿದ್ದರು. ನಂತರ ಅವರು ತಮಿಳಗ ವೆಟ್ರಿ ಕಳಗಂ ಎಂಬ ತಮ್ಮದೇ ಪಕ್ಷವನ್ನು ಕಟ್ಟಿದರು. ಈಗ ತಮಿಳುನಾಡಿನ ಮುಖ್ಯಮಂತ್ರಿಯೂ ಆಗಿದ್ದಾರೆ. ಅವರು ಹಿಂದೆ ಬಹಿರಂಗವಾಗಿ, ನಾವು ಎಂದಿಗೂ ಬಿಜೆಪಿಯೊಂದಿಗೆ ಬರುವುದಿಲ್ಲ, ಬಿಜೆಪಿ ನಮ್ಮ ವೈಚಾರಿಕ ವೈರಿ ಎಂದು ಹೇಳಿದ್ದರು. ಆದರೆ ರಾಜಕೀಯದಲ್ಲಿ ಯಾರು ಯಾರ ವೈರಿಯಾಗಿ ಉಳಿಯುತ್ತಾರೆ, ಯಾರು ಯಾವಾಗ ಮಿತ್ರರಾಗುತ್ತಾರೆ ಎಂದು ಯಾರಿಗೂ ತಿಳಿಯುವುದಿಲ್ಲ. ನಿನ್ನೆಯವರೆಗೆ ಪರಸ್ಪರ ಬೈದುಕೊಳ್ಳುತ್ತಿದ್ದವರು ಇಂದು ಒಂದೇ ವೇದಿಕೆಯಲ್ಲಿದ್ದಾರೆ. ಇದೇ ರಾಜಕೀಯದ ಸೌಂದರ್ಯ. ಇದನ್ನು ಸೌಂದರ್ಯ ಎಂದು ಕರೆಯಬಹುದಾದರೆ. ಅಮಿತ್ ಶಾ ಚೆನ್ನೈಗೆ ತಲುಪಿದ ತಕ್ಷಣ ಎಲ್ಲಕ್ಕಿಂತ ಮೊದಲು ವಿಜಯ್ ಅವರನ್ನು ಭೇಟಿಯಾದರು. ಈ ಭೇಟಿಯ ಚಿತ್ರಗಳನ್ನು ಅಮಿತ್ ಶಾ ಸ್ವತಃ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದರು. ಅದರ ಮರುದಿನವೇ ದಕ್ಷಿಣ ವಲಯ ಮಂಡಳಿಯ ಸಭೆ ನಡೆದಾಗ ಅಲ್ಲಿದ್ದ ವಾತಾವರಣವೇ ಸಂಪೂರ್ಣವಾಗಿ ಬದಲಾಗಿತ್ತು. ವಿಜಯ್ ಅವರು ಅಮಿತ್ ಶಾ ಜೊತೆಗಿದ್ದರೆ ನಾಯ್ಡು ಒಂದು ಮೂಲೆಯಲ್ಲಿದ್ದರು.
ಕಳೆದ 2 ವರ್ಷಗಳಿಂದ ಬಿಜೆಪಿಯ ಅತ್ಯಂತ ಆಪ್ತ ಸಹಯೋಗಿ ಎಂದು ಪರಿಗಣಿಸಲ್ಪಟ್ಟಿದ್ದ ನಾಯ್ಡು ಇದ್ದಕ್ಕಿದ್ದಂತೆ ಸೈಡ್ಲೈನ್ ಆಗಿಬಿಟ್ಟರು. ಈ ಚಿತ್ರಗಳು ರಾಜಕೀಯ ತಜ್ಞರಿಗೆ ಬಹಳಷ್ಟು ವಿಷಯಗಳನ್ನು ತಿಳಿಸಿದವು. ಇದೇ ಅಮಿತ್ ಶಾ ಅವರ ನಿಜವಾದ ಶಕ್ತಿ. ಅವರು ಕೇವಲ ಮೀಟಿಂಗ್ ಮಾಡುವುದಿಲ್ಲ, ಸಂದೇಶ ತಲುಪಿಸುತ್ತಾರೆ. ಪ್ರತಿಯೊಂದು ಭೇಟಿಯ ಹಿಂದೆ ಒಂದು ತಂತ್ರವಿರುತ್ತದೆ, ಪ್ರತಿಯೊಂದು ಚಿತ್ರದ ಹಿಂದೆ ಒಂದು ಸೂಚನೆ ಇರುತ್ತದೆ. ನೀವು ನಿಮ್ಮ ಮಿತಿ ಮೀರಿದರೆ ನೀವಿಲ್ಲದೆಯೂ ಕೆಲಸ ನಡೆಯುತ್ತದೆ ಎಂಬ ಸ್ಪಷ್ಟ ಸೂಚನೆ ನಾಯ್ಡು ಅವರಿಗೆ ತಲುಪಿದೆ. ಆದರೆ ಈ ಇಡೀ ಕಥೆಯಲ್ಲಿ ಒಂದು ದೊಡ್ಡ ತಿರುವಿದೆ. ವಿಜಯ್ ಅವರ ಜೊತೆ ಹೋಗುವುದು ಕಾಣಿಸುವಷ್ಟು ಸುಲಭವಲ್ಲ ಎಂಬುದು ಬಿಜೆಪಿಗೂ ತಿಳಿದಿದೆ. ವಿಜಯ್ ಅವರಿಗೆ ತಮ್ಮದೇ ಆದ ಸಿದ್ಧಾಂತಗಳಿವೆ, ತಮ್ಮದೇ ಷರತ್ತುಗಳಿವೆ ಮತ್ತು ತಮಿಳುನಾಡಿನಲ್ಲಿ ಅವರದ್ದು ಸ್ವತಂತ್ರ ನಾಯಕನ ವರ್ಚಸ್ಸು. ಅವರು ಸುಲಭವಾಗಿ ಬಿಜೆಪಿಯ ಒತ್ತಡಕ್ಕೆ ಮಣಿಯುವುದಿಲ್ಲ. ಅದಕ್ಕಾಗಿಯೇ ಈ ಸಂಪೂರ್ಣ ಭೇಟಿಯು ನಿಜವಾಗಿ ವಿಜಯ್ ಅವರನ್ನು ತಮ್ಮೊಂದಿಗೆ ತರುವುದಕ್ಕಿಂತ ಹೆಚ್ಚಾಗಿ ನಾಯ್ಡು ಅವರನ್ನು ಹೆದರಿಸುವ ಪ್ರಯತ್ನವಾಗಿದೆ. ಒಂದೇ ಏಟಿಗೆ 2 ಹಕ್ಕಿ. ನಾಯ್ಡು ಅವರಿಗೆ ಸಂದೇಶವೂ ಹೋಯಿತು, ವಿಜಯ್ ಜೊತೆಗಿನ ಬಾಂಧವ್ಯವೂ ಸುಧಾರಿಸಿತು. ಇನ್ನೊಂದೆಡೆ ದಕ್ಷಿಣ ಭಾರತದಲ್ಲಿ ಬಿಜೆಪಿಯ ತಂತ್ರವು ಬದಲಾಗುತ್ತಿರುವಂತೆ ಕಾಣುತ್ತಿದೆ. ಎಐಎಡಿಎಂಕೆ ಜೊತೆ ಈಗಾಗಲೇ ಮೈತ್ರಿ ಇದೆ. ಈಗ ವಿಜಯ್ ಕೂಡ ಯಾವುದೋ ರೀತಿಯಲ್ಲಿ ಜೊತೆಯಾದರೆ ತಮಿಳುನಾಡಿನಲ್ಲಿ ಬಲವಾದ ಸ್ಥಿತಿ ನಿರ್ಮಾಣವಾಗಬಹುದು. ಆದರೆ ತೊಂದರೆ ಏನೆಂದರೆ ತಾನು ಎಐಎಡಿಎಂಕೆ ಜೊತೆಗೂ ಹೋಗುವುದಿಲ್ಲ, ಬಿಜೆಪಿಯೊಂದಿಗೂ ಹೋಗುವುದಿಲ್ಲ ಎಂದು ವಿಜಯ್ ಸ್ವತಃ ಹಲವು ಬಾರಿ ಹೇಳಿದ್ದಾರೆ. ಆದ್ದರಿಂದ ಈ ಇಡೀ ಆಟ ಎಲ್ಲಿಗೆ ತಲುಪುತ್ತದೆ ಎಂದು ಈಗಲೇ ಯಾರೂ ಹೇಳಲು ಸಾಧ್ಯವಿಲ್ಲ. ಆದರೆ ಒಂದು ವಿಷಯವಂತೂ ಖಚಿತ, ನಾಯ್ಡು ಅವರಿಗೆ ಈಗ ಪ್ರತಿದಿನವೂ ಒಂದು ಹೊಸ ಪರೀಕ್ಷೆಯಾಗಿದೆ. ಈ ನಡುವೆ ಸುಪ್ರೀಂ ಕೋರ್ಟ್ ಕೂಡ ಬಿಜೆಪಿಯ ಸಂಕಷ್ಟಗಳನ್ನು ಇನ್ನಷ್ಟು ಹೆಚ್ಚಿಸಿದೆ. ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳ ಮೇಲೆ ನಡೆದ ಪೊಲೀಸ್ ಕಾರ್ಯಾಚರಣೆಯ ತನಿಖೆಗಾಗಿ 5 ಸದಸ್ಯರ ಹೈಪವರ್ ಕಮಿಟಿ, ಉನ್ನತ ಮಟ್ಟದ ಸಮಿತಿ ರಚಿಸಲಾಗಿದೆ. ಇದರಲ್ಲಿ ಸುಪ್ರೀಂ ಕೋರ್ಟ್ನ ವಿಶ್ರಾಂತ ನ್ಯಾಯಮೂರ್ತಿ ಜಸ್ಟಿಸ್ ಆರ್. ಸುಭಾಷ್ ರೆಡ್ಡಿ ಅವರು ಅಧ್ಯಕ್ಷರಾಗಿದ್ದಾರೆ. ಉಳಿದ ಸದಸ್ಯರೆಂದರೆ ಪಂಜಾಬ್ ಹರಿಯಾಣ ಹೈಕೋರ್ಟ್ನ ಮಾಜಿ ಮುಖ್ಯ ನ್ಯಾಯಮೂರ್ತಿ ರವಿಶಂಕರ್ ಝಾ, ದೆಹಲಿ ಹೈಕೋರ್ಟ್ನ ಮಾಜಿ ನ್ಯಾಯಮೂರ್ತಿ ಶೈಲಿಂದರ್ ಕೌರ್, ಸಿಬಿಐನ ಮಾಜಿ ನಿರ್ದೇಶಕ ಋಷಿಕುಮಾರ್ ಶುಕ್ಲಾ, ಮೇಘಾಲಯದ ಮಾಜಿ ಡಿಜಿಪಿ ಎಲ್. ಆರ್. ಬಿಷ್ಣೋಯಿ. ಅಂದರೆ ಈ ಸಮಿತಿಯಲ್ಲಿ ನ್ಯಾಯಾಂಗ ಅನುಭವವೂ ಇದೆ, ಆಡಳಿತಾತ್ಮಕ ಅನುಭವವೂ ಇದೆ ಮತ್ತು ಪೊಲೀಸ್ ಇಲಾಖೆಯ ಅನುಭವವೂ ಇದೆ. ಈ ಸಮಿತಿಯು ಏನೇನನ್ನು ತನಿಖೆ ಮಾಡಲಿದೆ ಎಂಬುದನ್ನು ತಿಳಿದುಕೊಳ್ಳುವುದು ಅಗತ್ಯ. ಮೊದಲನೆಯದಾಗಿ ಪೆಲೆಟ್ ಗನ್, ವಿದ್ಯುತ್ ಲಾಠಿ, ಮುನ್ನೆಚ್ಚರಿಕೆ ನೀಡದೆ ಎಸೆದ ಕಣ್ಣೀರು ಅನಿಲ ಮತ್ತು ಅಗತ್ಯಕ್ಕಿಂತ ಹೆಚ್ಚು ಬಲಪ್ರಯೋಗ ಮಾಡಿದ ಆರೋಪದ ತನಿಖೆ. ಎರಡನೆಯದಾಗಿ ಗುಂಪನ್ನು ನಿಯಂತ್ರಿಸುವಾಗ ಪೊಲೀಸರು ಸಮವಸ್ತ್ರದಲ್ಲಿ ಯೂನಿಫಾರ್ಮ್ ಏಕೆ ಇರಲಿಲ್ಲ ಎಂಬುದರ ತನಿಖೆ. ಮೂರನೆಯದಾಗಿ ಮಹಿಳಾ ಪ್ರತಿಭಟನಾಕಾರರ ಮೇಲೆ ನಡೆದ ಹಿಂಸಾಚಾರ, ಕಿರುಕುಳ ಮತ್ತು ಟೀಸಿಂಗ್ ಕುರಿತ ತನಿಖೆ. ನಾಲ್ಕನೆಯದಾಗಿ ಎಲೆಕ್ಟ್ರಾನಿಕ್ ಕಣ್ಗಾವಲು ಮತ್ತು ಗೌಪ್ಯತೆಯ ಉಲ್ಲಂಘನೆಯ ತನಿಖೆ, ಅಂದರೆ ಮುಖ ಗುರುತಿಸುವಿಕೆ, ಫೇಶಿಯಲ್ ರೆಕಗ್ನಿಷನ್ ವ್ಯವಸ್ಥೆಯ ಸತ್ಯಾಸತ್ಯತೆ ಹೊರಬರಲಿದೆ. ಐದನೆಯದಾಗಿ ಪ್ರತಿಭಟನಾಕಾರರ ಕಡೆಯಿಂದ ಪೊಲೀಸರ ಮೇಲೆ ನಡೆದ ದಾಳಿಗಳ ತನಿಖೆ. ಆರನೆಯದಾಗಿ ಸರ್ಕಾರಿ ಮತ್ತು ಖಾಸಗಿ ಆಸ್ತಿಪಾಸ್ತಿಗೆ ಆಗಿರುವ ಹಾನಿಯ ಅಂದಾಜು. ಏಳನೆಯದಾಗಿ ಗಾಯಾಳುಗಳಿಗೆ ಎಷ್ಟು ಬೇಗ ಚಿಕಿತ್ಸೆ ಸಿಕ್ಕಿತು ಮತ್ತು ಎಷ್ಟು ಆರ್ಥಿಕ ನೆರವು ನೀಡಲಾಯಿತು ಎಂಬುದರ ತನಿಖೆ. ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದ್ದೇನೆಂದರೆ, ಮೊದಲು ಮಹಿಳೆಯರ ಮೇಲಿನ ಹಿಂಸಾಚಾರ ಮತ್ತು ತೀವ್ರ ಗಾಯಗಳ ಕುರಿತು ವರದಿ ಸಲ್ಲಿಸಬೇಕು ಹಾಗೂ ತನಿಖೆ ಪಾರದರ್ಶಕವಾಗಿರಬೇಕು. ಇದಕ್ಕಾಗಿ ಪೊಲೀಸರು ಕೂಡ ಸಿಸಿಟಿವಿ ಫುಟೇಜ್, ಡ್ರೋನ್ ಫುಟೇಜ್, ಬಾಡಿ ಕ್ಯಾಮೆರಾ ರೆಕಾರ್ಡಿಂಗ್ ಹಾಗೂ ವೈರ್ಲೆಸ್ ಲಾಗ್ಗಳನ್ನು ಸಮಿತಿಗೆ ಒಪ್ಪಿಸುವಂತೆ ನಿರ್ದೇಶಿಸಲಾಗಿದೆ. ಸಂತ್ರಸ್ತರು ಮತ್ತು ಸಾಕ್ಷಿಗಳ ರಕ್ಷಣೆಗಾಗಿ ತಮ್ಮ ಗುರುತನ್ನು ಮುಚ್ಚಿಟ್ಟು ದೂರು ದಾಖಲಿಸಲು ಸಹ ಅವಕಾಶ ನೀಡಲಾಗಿದೆ. ಇವೆಲ್ಲವೂ ಕೇಳಲು ಚೆನ್ನಾಗಿದ್ದರೂ ಇದರ ನಿಜವಾದ ಅರ್ಥ ಬಿಜೆಪಿಗೆ ತುಂಬಾ ಅಪಾಯಕಾರಿಯಾಗಿದೆ. ಏಕೆಂದರೆ ಈಗ ಬರುವ ವರದಿಯು ಕೇವಲ ಪೊಲೀಸರ ಮೇಲಷ್ಟೇ ಅಲ್ಲ, ಆದೇಶ ನೀಡಿದವರ ಮೇಲೆಯೂ ಪ್ರಶ್ನೆಗಳನ್ನು ಎತ್ತುತ್ತದೆ. ಒಂದು ವೇಳೆ ಅಗತ್ಯಕ್ಕಿಂತ ಹೆಚ್ಚು ಬಲಪ್ರಯೋಗವಾಗಿದೆ ಎಂದು ವರದಿಯಲ್ಲಿ ಸ್ಪಷ್ಟವಾದರೆ ಅಮಿತ್ ಶಾ ಅವರ ರಾಜೀನಾಮೆಗೆ ಆಗ್ರಹ ಇನ್ನಷ್ಟು ತೀವ್ರಗೊಳ್ಳುತ್ತದೆ. ಇದು ಪ್ರಸ್ತುತ ಬಿಜೆಪಿಯ ತಲೆಯ ಮೇಲೆ ತೂಗುತ್ತಿರುವ ಕತ್ತಿಯಾಗಿದೆ. ಸಮಿತಿ ಯಾವಾಗ ವರದಿ ನೀಡುತ್ತದೆ, ಏನು ಹೇಳುತ್ತದೆ ಎಂಬುದೆಲ್ಲ ಮುಂಬರುವ ತಿಂಗಳುಗಳಲ್ಲಿ ಸ್ಪಷ್ಟವಾಗಲಿದೆ. ಆದರೆ ಅಲ್ಲಿಯವರೆಗೆ ಬಿಜೆಪಿ ಈ ಅನಿಶ್ಚಿತತೆಯೊಂದಿಗೆ ಬದುಕಬೇಕಿದೆ. ಈಗ ಬಿಜೆಪಿಯ ಸ್ಥಿತಿ ಹೇಗಾಗಿದೆ ನೋಡಿ. ಒಂದು ಕಡೆ ಇಡೀ ದೇಶಕ್ಕೆ ಹರಡಿರುವ ವಿದ್ಯಾರ್ಥಿಗಳ ಚಳವಳಿ, ಬಿಹಾರ, ಜಾರ್ಖಂಡ್, ಆಂಧ್ರ ಪ್ರದೇಶ, ಪಶ್ಚಿಮ ಬಂಗಾಳ, ಎಲ್ಲೆಡೆ ವಿದ್ಯಾರ್ಥಿಗಳು ರಸ್ತೆಯಲ್ಲಿದ್ದಾರೆ. ಎರಡನೇ ಕಡೆ ರೈತರು, ಕಾರ್ಮಿಕರು, ಮಹಿಳೆಯರು ತಮ್ಮ ತಮ್ಮ ಮುಖ್ಯಾಂಶಗಳನ್ನಿಟ್ಟುಕೊಂಡು ಸಕ್ರಿಯರಾಗಿದ್ದಾರೆ. ಮೂರನೇ ಕಡೆ ಸುಪ್ರೀಂ ಕೋರ್ಟ್ ಸಮಿತಿಯ ತನಿಖೆಯ ಕತ್ತಿ. ನಾಲ್ಕನೇ ಕಡೆ ಚಂದ್ರಬಾಬು ನಾಯ್ಡು ಅವರ ಒತ್ತಡ. ಐದನೇ ಕಡೆ ವಿರೋಧ ಪಕ್ಷಗಳ ನಿರಂತರ ದಾಳಿ. ಆರನೇ ಕಡೆ ಸ್ವಂತ ಪಕ್ಷದ ಒಳಗಿನಿಂದಲೇ ಏಳುತ್ತಿರುವ ಧ್ವನಿಗಳು.
ಒಂದೇ ಬಾರಿಗೆ ಇಷ್ಟೊಂದು ರಂಗಗಳು ತೆರೆದುಕೊಂಡಿರುವುದರಿಂದ ಯಾವುದನ್ನು ನಿಭಾಯಿಸಬೇಕು, ಯಾವುದನ್ನು ಬಿಡಬೇಕು ಎಂದು ನಿರ್ಧರಿಸುವುದು ಕಷ್ಟವಾಗುತ್ತಿದೆ. ಅದಕ್ಕಾಗಿಯೇ ಬಿಜೆಪಿ ಈಗ ಎಲ್ಲೆಡೆ ಕೈಕಾಲು ಹಾಕುತ್ತಿದೆ. ಕೆಲವೊಮ್ಮೆ ಡಿಎಂಕೆ ಬಳಿ ಹೋಗುತ್ತದೆ, ಕೆಲವೊಮ್ಮೆ ವಿಜಯ್ ಅವರನ್ನು ಭೇಟಿಯಾಗುತ್ತದೆ, ಕೆಲವೊಮ್ಮೆ ನಾಯ್ಡು ಅವರನ್ನು ಸಮಾಧಾನಪಡಿಸುತ್ತದೆ, ಇನ್ಯಾವಾಗಲಾದರೂ ಅವರನ್ನು ಬೆದರಿಸುತ್ತದೆ. ಈ ಇಡೀ ಆಟವು ಬಿಜೆಪಿಯಲ್ಲಿರುವ ದೊಡ್ಡ ನಿರಾಸಕ್ತಿ ಮತ್ತು ಆತಂಕವನ್ನು ತೋರಿಸುತ್ತದೆ. ಕಳೆದ 10 ಅಕ್ಟೋಬರ್ 5 ವರ್ಷಗಳಲ್ಲಿ ಬಹುಶಃ ಮೊದಲ ಬಾರಿಗೆ ಇಂತಹ ಆತಂಕ ಕಂಡುಬರುತ್ತಿದೆ. ಮಾನ್ಸೂನ್ ಅಧಿವೇಶನದಲ್ಲಿ ಏನಾಯಿತು ಎಂಬುದು ಗಮನಿಸಬೇಕಾದ ಸಂಗತಿ. ಕ್ಷೇತ್ರ ಮರುವಿಂಗಡಣೆ ಮಸೂದೆಯನ್ನು ಇದೇ ಅಧಿವೇಶನದಲ್ಲಿ ಅಂಗೀಕರಿಸಲಾಗುವುದು ಮತ್ತು 3/2 ಬಹುಮತ ಪಡೆಯಲಾಗುವುದು ಎಂದು ಬಿಜೆಪಿ ಮೊದಲು ಪ್ರತಿಪಾದಿಸಿತ್ತು. ಆದರೆ ನಿಜವಾಗಿ ಆಗಿದ್ದೇನು? ಮಾನ್ಸೂನ್. ಅಮಿತ್ ಶಾ ಅವರು ಚರ್ಚೆಯಲ್ಲಿ ಭಾಗವಹಿಸಲು ಸಂಸತ್ತಿನ ಸದನಕ್ಕೆ ಒಂದೇ ಒಂದು ದಿನವೂ ಹೋಗಲಿಲ್ಲ. ಇನ್ನು ಕ್ಷೇತ್ರ ಮರುವಿಂಗಡಣೆ ಮಸೂದೆಯ ಮಾತಂತೂ ದೂರವೇ ಉಳಿಯಿತು. ಸರ್ಕಾರವು ತನ್ನ ಸ್ವಂತ ಬಹುಮತವನ್ನು ಉಳಿಸಿಕೊಳ್ಳುವುದರಲ್ಲೇ ನಿರತವಾಗಿತ್ತು. ಇಡೀ ಅಧಿವೇಶನವು ಗದ್ದಲದಲ್ಲೇ ಮುಳುಗಿ ಹೋಯಿತು ಮತ್ತು ನಿಜವಾದ ವಿಷಯಗಳ ಕುರಿತು ಯಾವುದೇ ಚರ್ಚೆ ನಡೆಯಲು ಸಾಧ್ಯವಾಗಲಿಲ್ಲ. ನಿಮ್ಮ ಸ್ವಂತ ಸಚಿವರೇ ಸದನದಲ್ಲಿ ಉತ್ತರ ನೀಡಲು ಹಿಂಜರಿಯುತ್ತಿರುವಾಗ, ನಿಮ್ಮ ಮುಖ್ಯ ಶಾಸನ ಸಭೆಯು ಕೇವಲ ಗದ್ದಲದಲ್ಲಿ ಮುಳುಗಿರುವಾಗ ಮತ್ತು ನಿಮ್ಮ ಮೈತ್ರಿಕೂಟದ ಪಾಲುದಾರರು ನಿಮ್ಮ ಮೇಲೆ ಮುಖ ಸಿಂಡರಿಸಿಕೊಂಡಿರುವಾಗ ಅಡಿಪಾಯವೇ ಸಡಿಲಗೊಳ್ಳುತ್ತಿದೆ ಎಂಬುದನ್ನು ಅರ್ಥಮಾಡಿಕೊಳ್ಳಬೇಕು. ಈ ಇಡೀ ಕಥೆಯಲ್ಲಿ ಮತ್ತೊಂದು ಪ್ರಮುಖ ಅಂಶವಿದೆ. ಅಮಿತ್ ಶಾ ಅವರನ್ನು ಯಾವಾಗಲೂ ಬಿಜೆಪಿಯ ಚಾಣಕ್ಯ ಎಂದು ಕರೆಯಲಾಗುತ್ತದೆ. ಪ್ರತಿಯೊಂದು ಪರಿಸ್ಥಿತಿಗೂ ಅವರ ಬಳಿ ಒಂದು ಯೋಜನೆ ಇರುತ್ತದೆ. ಪ್ಲಾನ್ ಎ, ಪ್ಲಾನ್ ಬಿ, ಪ್ಲಾನ್ ಸಿ ಮತ್ತು ಕೆಲವೊಮ್ಮೆ ಪ್ಲಾನ್ ಡಿ ಕೂಡ. ಆದರೆ ಈ ಬಾರಿ ಅವರ ಎಲ್ಲಾ ಯೋಜನೆಗಳು ಒಂದೇ ಬಾರಿಗೆ ವಿಫಲವಾಗುತ್ತಿರುವಂತೆ ತೋರುತ್ತಿದೆ. ಪ್ಲಾನ್ ಎ ಎಂದರೆ ಬಹುಮತದೊಂದಿಗೆ ತಮ್ಮ ಮಸೂದೆಗಳನ್ನು ಅಂಗೀಕರಿಸುವುದು, ಅದು ವಿಫಲವಾಯಿತು. ಪ್ಲಾನ್ ಬಿ ಎಂದರೆ ವಿರೋಧ ಪಕ್ಷಗಳನ್ನು ಒತ್ತಡಕ್ಕೆ ಸಿಲುಕಿಸುವುದು, ಅದು ಕೆಲಸ ಮಾಡಲಿಲ್ಲ. ಪ್ಲಾನ್ ಸಿ ಎಂದರೆ ಮೈತ್ರಿಕೂಟದ ಪಾಲುದಾರರನ್ನು ಸಂತಸದಿಂದಿಡುವುದು, ಅದು ಹದಗೆಡುತ್ತಿರುವಂತೆ ಕಾಣುತ್ತಿದೆ. ಈಗ ಪ್ಲಾನ್ ಡಿಯಲ್ಲಿ ಡಿಎಂಕೆ ಮತ್ತು ವಿಜಯ್ ಅವರಂತಹ ವಿರೋಧಿಗಳತ್ತ ಕೈಚಾಚಲಾಗುತ್ತಿದೆ. ಆದರೆ ಈ ಎಲ್ಲಾ ಯೋಜನೆಗಳು ನಿಜವಾಗಿ ಒಂದು ವಿಷಯವನ್ನು ಎತ್ತಿ ತೋರಿಸುತ್ತಿವೆ: ಬಿಜೆಪಿ ಈಗ ಮೊದಲಿನಷ್ಟು ಪ್ರಬಲವಾಗಿ ಉಳಿದಿಲ್ಲ. ನೀವು ಎಲ್ಲೆಡೆ ಕೈಚಾಚಲು ಪ್ರಯತ್ನಿಸುತ್ತಿದ್ದೀರಿ ಎಂದರೆ ನಿಮ್ಮ ಸ್ವಂತ ಬಲದ ಮೇಲೆ ನಿಮಗೆ ನಂಬಿಕೆ ಉಳಿದಿಲ್ಲ ಎಂದರ್ಥ ಮತ್ತು ಸಾರ್ವಜನಿಕರು ಇದನ್ನು ಗಮನಿಸುತ್ತಿದ್ದಾರೆ. ಈಗ ಚಂದ್ರಬಾಬು ನಾಯ್ಡು ಅವರ ಭವಿಷ್ಯದ ವಿಚಾರಕ್ಕೆ ಬರೋಣ. ನಾಯ್ಡು ಅವರ ಮುಂದೆ ಈಗ 2 ಹಾದಿಗಳಿವೆ. ಮೊದಲನೇ ಹಾದಿ, ಬಿಜೆಪಿಯ ಪ್ರತಿಯೊಂದು ಮಾತನ್ನು ಒಪ್ಪಿಕೊಳ್ಳುವುದು, ತಮ್ಮ ಷರತ್ತುಗಳನ್ನು ಮರೆತು ಸುಮ್ಮನೆ ಮೈತ್ರಿಯಲ್ಲಿ ಮುಂದುವರಿಯುವುದು. ಆದರೆ ಹೀಗೆ ಮಾಡಿದರೆ ಆಂಧ್ರಪ್ರದೇಶದಲ್ಲಿ ಅವರ ವರ್ಚಸ್ಸಿಗೆ ಧಕ್ಕೆಯಾಗುತ್ತದೆ. ಅಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆಯನ್ನು ಎದುರಿಸಬೇಕಾಗುತ್ತದೆ ಮತ್ತು ಅವರ ಮಗ ನಾರಾ ಲೋಕೇಶ್ ಮೇಲೆಯೂ ಒತ್ತಡ ಹೆಚ್ಚಾಗುತ್ತದೆ. ಎರಡನೇ ಹಾದಿ, ಎನ್ಡಿಎಯಿಂದ ಹೊರಬಂದು ತಮ್ಮ ಸರ್ಕಾರವನ್ನು ಉಳಿಸಿಕೊಂಡು ಸ್ವತಂತ್ರವಾಗಿ ಕೆಲಸ ಮಾಡುವುದು. ಆದರೆ ಹೀಗೆ ಮಾಡಿದರೆ ಕೇಂದ್ರದಿಂದ ಸಿಗುವ ವಿಶೇಷ ಅನುದಾನಗಳು ನಿಂತು ಹೋಗುತ್ತವೆ, ಆಂಧ್ರಪ್ರದೇಶಕ್ಕಾಗಿ ಘೋಷಿಸಲಾದ ಯೋಜನೆಗಳು ನೆನೆಗುದಿಗೆ ಬೀಳಬಹುದು ಮತ್ತು ಅವರ ಸ್ವಂತ ಸ್ಥಾನವು ದುರ್ಬಲಗೊಳ್ಳಬಹುದು. 2 ಹಾದಿಗಳು ಕಠಿಣವಾಗಿವೆ. ನಾಯ್ಡು ಹಿರಿಯ ರಾಜಕಾರಣಿಯಾಗಿದ್ದು ತಡಿಪಿಡಿಯಾಗಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವುದಿಲ್ಲ. ಆದರೆ ಅಮಿತ್ ಶಾ ಅವರು ವಿಜಯ್ ಅವರನ್ನು ಭೇಟಿಯಾಗಿ ನೀಡಿದ ಸಂದೇಶದ ನಂತರ ನಾಯ್ಡು ಅವರಿಗೆ ಪ್ರತಿದಿನವೂ ಹೊಸ ಸವಾಲು ಎದುರಾಗುತ್ತಿದೆ. ಮತ್ತೊಂದು ಪ್ರಮುಖ ವಿಷಯವೆಂದರೆ, ಒಂದು ವೇಳೆ ನಾಯ್ಡು ನಿಜವಾಗಿಯೂ ಹೊರನಡೆದರೆ ತೃಣಮೂಲ ಕಾಂಗ್ರೆಸ್ ಟಿಎಂಸಿ ತೊರೆದು ಬಂದಿರುವ ಆಗಸ್ಟ್ 20 ಸಂಸದರಿಂದ ಬಿಜೆಪಿಗೆ ಆಗುವ ನಷ್ಟವನ್ನು ಭರಿಸಲು ಸಾಧ್ಯವೇ? ಅಂಕಿಅಂಶಗಳ ಲೆಕ್ಕಾಚಾರದ ಪ್ರಕಾರ ಹೌದು, ಭರಿಸಬಹುದು. ಆದರೆ ರಾಜಕೀಯ ಎಂಬುದು ಕೇವಲ ಸಂಖ್ಯೆಗಳಷ್ಟೇ ಅಲ್ಲ. ಒಬ್ಬ ದೊಡ್ಡ ಮೈತ್ರಿ ಪಾಲುದಾರ ಹೊರಬಂದಾಗ ಅದು ಇತರ ಪಾಲುದಾರರಿಗೂ ಯೋಚಿಸುವಂತೆ ಮಾಡುವಂತಹ ಸಂದೇಶವನ್ನು ರವಾನಿಸುತ್ತದೆ. ನಾಳೆ ನಿತೀಶ್ ಕುಮಾರ್ ಕೂಡ ಯೋಚಿಸಬಹುದು, ಇತರ ಸಣ್ಣ ಮೈತ್ರಿಕೂಟದ ನಾಯಕರು ಯೋಚಿಸಬಹುದು. ಬಿಜೆಪಿಗೆ ಇರುವ ನಿಜವಾದ ಅಪಾಯವೇ ಇದು. ಇದೇ ಕಾರಣಕ್ಕೆ ಪರಿಸ್ಥಿತಿ ಕೈಮೀರಿ ಹೋಗದಂತೆ ಅಮಿತ್ ಶಾ ಇಷ್ಟೊಂದು ಕಷ್ಟಪಡುತ್ತಿದ್ದಾರೆ. ಇನ್ನೊಂದು ಕುತೂಹಲಕಾರಿ ವಿಷಯವೆಂದರೆ, ದಕ್ಷಿಣ ಭಾರತದಲ್ಲಿ ಬಿಜೆಪಿಯ ಸ್ಥಿತಿ ಯಾವಾಗಲೂ ದುರ್ಬಲವಾಗಿದೆ. ಹಿಂದಿ ಭಾಷಿಕ ಪ್ರದೇಶಗಳಲ್ಲಿ ಬಿಜೆಪಿ ಎಷ್ಟು ಪ್ರಬಲವಾಗಿದೆಯೋ ದಕ್ಷಿಣದಲ್ಲಿ ಅಷ್ಟೇ ದುರ್ಬಲವಾಗಿದೆ. ತಮಿಳುನಾಡಿನಲ್ಲಿ ಬಹುತೇಕ ಶೂನ್ಯ, ಕೇರಳದಲ್ಲೂ ದೊಡ್ಡ ಬಲವೇನೂ ಇಲ್ಲ, ಕರ್ನಾಟಕದಲ್ಲೂ ಅಧಿಕಾರ ಕಳೆದುಕೊಂಡಿದೆ, ಆಂಧ್ರಪ್ರದೇಶದಲ್ಲಿ ಕೇವಲ ನಾಯ್ಡು ಅವರನ್ನೇ ನೆಚ್ಚಿಕೊಂಡಿದೆ ಮತ್ತು ತೆಲಂಗಾಣದಲ್ಲೂ ಹೆಚ್ಚಿನ ನಿರೀಕ್ಷೆಗಳಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಆಂಧ್ರಪ್ರದೇಶದಿಂದಲೂ ನಾಯ್ಡು ನಿರ್ಗಮಿಸಿದರೆ ಇಡೀ ದಕ್ಷಿಣ ಭಾರತ ಬಿಜೆಪಿಗೆ ದೊಡ್ಡ ಶೂನ್ಯವಾಗಿ ಮಾರ್ಪಡುತ್ತದೆ. ಆ ಶೂನ್ಯವನ್ನು ತುಂಬಲು ಅದಕ್ಕಾಗಿ ಬಿಜೆಪಿ ಈಗ ಎಲ್ಲೆಡೆಯೂ ಪರ್ಯಾಯ ಮಾರ್ಗಗಳನ್ನು ಹುಡುಕುತ್ತಿದೆ. ಅದು ವಿಜಯ್ ಇರಲಿ, ಡಿಎಂಕೆ ಇರಲಿ ಅಥವಾ ಇನ್ಯಾವುದೇ ಸಣ್ಣ ಪಕ್ಷಗಳಿರಲಿ. ಇವೆಲ್ಲವೂ ಕೇವಲ ದಕ್ಷಿಣದಲ್ಲಿ ನೆಲೆ ಕಂಡುಕೊಳ್ಳುವುದು ಅಗತ್ಯವಾಗಿದೆ ಎಂಬ ಕಾರಣಕ್ಕಷ್ಟೇ. ಆದರೆ ಬಿಜೆಪಿ ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳಬೇಕು: ದಕ್ಷಿಣ ಭಾರತದ ರಾಜಕೀಯವು ಉತ್ತರ ಭಾರತಕ್ಕಿಂತ ಬಹಳ ಭಿನ್ನವಾಗಿದೆ.
ಇಲ್ಲಿ ಭಾವನೆಗಳ ಆಟ ಕಡಿಮೆ, ಪ್ರಾದೇಶಿಕ ಅಸ್ಮಿತೆಯ ಮಹತ್ವ ಹೆಚ್ಚು. ಇಲ್ಲಿ ಹಿಂದಿ ಹಿಂದೂ ಎಂಬ ಘೋಷಣೆಗಳು ನಡೆಯುವುದಿಲ್ಲ. ಅದಕ್ಕಾಗಿಯೇ ಉತ್ತರದಲ್ಲಾಗುವಷ್ಟು ಸುಲಭವಾಗಿ ದಕ್ಷಿಣದಲ್ಲಿ ಯಾವುದೇ ಮೈತ್ರಿ ಅಥವಾ ಸಂಘಟನೆ ರೂಪುಗೊಳ್ಳುವುದಿಲ್ಲ. ಇದೇ ಕಾರಣಕ್ಕೆ ಆರಂಭದಲ್ಲಿ ವಿರೋಧ ವ್ಯಕ್ತಪಡಿಸುವ ವಿಜಯ್ ಅವರಂತಹ ನಾಯಕರು ಮುಂದೆ ಒಪ್ಪಿಕೊಳ್ಳುತ್ತಾರೋ ಇಲ್ಲವೋ ಎಂದು ಹೇಳುವುದು ಕಷ್ಟ. ಎಂದಿಗೂ ಒಪ್ಪಿಕೊಳ್ಳದಿರಲೂಬಹುದು. ಈ ಇಡೀ ಮಾತುಕತೆಯು ಕೇವಲ ಒಂದು ಪ್ರದರ್ಶನ ಅಥವಾ ನಾಯ್ಡು ಅವರನ್ನು ಬೆದರಿಸುವ ತಂತ್ರವೂ ಆಗಿರಬಹುದು. ಆದರೆ ಆ ತಂತ್ರವೇ ಇಷ್ಟೊಂದು ಪ್ರಬಲವಾಗಿದ್ದು ನಾಯ್ಡು ಅವರನ್ನು ನಡುಗಿಸುತ್ತಿದೆ ಎಂದರೆ ನಿಜವಾದ ಪರಿಸ್ಥಿತಿ ಎಷ್ಟೊಂದು ಗಂಭೀರವಾಗಿರಬೇಡ. ಒಮ್ಮೆ ಆಲೋಚಿಸಿ. ಇವೆಲ್ಲದರ ನಡುವೆ ಅತ್ಯಂತ ಪ್ರಮುಖವಾದ ಮತ್ತೊಂದು ವಿಷಯವೆಂದರೆ ವಿದ್ಯಾರ್ಥಿಗಳ ಚಳವಳಿ. ಜಂತರ್ ಮಂತರ್ನಲ್ಲಿ ಈ ಪ್ರತಿಭಟನೆ ಶುರುವಾದಾಗ ಇದು ದೆಹಲಿಗೆ ಮಾತ್ರ ಸೀಮಿತವಾಗಿರುತ್ತದೆ ಎಂದುಕೊಳ್ಳಲಾಗಿತ್ತು. ಆದರೆ ಇಂದು ಇದು ಇಡೀ ದೇಶಕ್ಕೆ ಹರಡಿದೆ. ಎಲ್ಲೆಡೆ ವಿದ್ಯಾರ್ಥಿಗಳ ಬೇಡಿಕೆ ಒಂದೇ: ಉದ್ಯೋಗ ನೀಡಿ, ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆಯಿರಿ, ಶಿಕ್ಷಣ ವ್ಯವಸ್ಥೆಯನ್ನು ಸುಧಾರಿಸಿ. ಈ ಬೇಡಿಕೆಗಳನ್ನು ಹತೋಟಿಗೆ ತರುವುದು ಬಹಳ ಕಷ್ಟ, ಏಕೆಂದರೆ ಪ್ರತಿಯೊಂದು ಮನೆಯಲ್ಲೂ ಒಬ್ಬ ವಿದ್ಯಾರ್ಥಿ ಇದ್ದಾನೆ, ಉದ್ಯೋಗ ಹುಡುಕುತ್ತಿರುವ ಒಬ್ಬ ಯುವಕನಿದ್ದಾನೆ. ಇಡೀ ದೇಶದ ಕುಟುಂಬಗಳು ಒಂದೇ ಬಾರಿಗೆ ಅಸಮಾಧಾನಗೊಂಡಾಗ ಆಡಳಿತ ಎಷ್ಟೇ ಪ್ರಬಲವಾಗಿದ್ದರೂ ನಡುಗಲೇಬೇಕಾಗುತ್ತದೆ. ಈ ನಿಜವಾದ ಒತ್ತಡದಿಂದಾಗಿಯೇ ಎಲ್ಲಾ ರಾಜಕೀಯ ಲೆಕ್ಕಾಚಾರಗಳು ಬದಲಾಗುತ್ತಿವೆ. ನಾಯ್ಡು ವಿದ್ಯಾರ್ಥಿಗಳಿಗೆ ಬೆಂಬಲ ಸೂಚಿಸಿದರೂ ಬಿಜೆಪಿ ಚಿಂತೆಗೊಳಗಾಯಿತು. ಸ್ಟಾಲಿನ್ ಬೆಂಬಲಿಸಿದರೂ ಬಿಜೆಪಿ ಇನ್ನಷ್ಟು ಆತಂಕಕ್ಕೊಳಗಾಯಿತು. ವಿಜಯ್ ಅವರ ಸಹಾನುಭೂತಿಯು ವಿದ್ಯಾರ್ಥಿಗಳ ಪರವಾಗಿದೆ. ಅದಕ್ಕಾಗಿಯೇ ಬಿಜೆಪಿ ಈಗ ಅವರೊಂದಿಗೂ ಮಾತುಕತೆ ನಡೆಸುತ್ತಿದೆ. ಅಂದರೆ ಈ ವಿದ್ಯಾರ್ಥಿ ಚಳವಳಿಯು ಎಲ್ಲಾ ರಾಜಕೀಯ ಸಮೀಕರಣಗಳನ್ನು ಬುಡಮೇಲು ಮಾಡಿದೆ. ಮುಂದೇನಾಗುತ್ತದೆ ಎಂದು ಈಗಲೇ ಯಾರೂ ಹೇಳಲು ಸಾಧ್ಯವಿಲ್ಲ. ಆದರೆ ಕೆಲವು ವಿಷಯಗಳು ಸ್ಪಷ್ಟವಾಗಿವೆ. ಬಿಜೆಪಿ ಈಗ ಮೊದಲಿನಷ್ಟು ಪ್ರಬಲವಾಗಿ ಉಳಿದಿಲ್ಲ. ನಾಯ್ಡು ಅವರ ಮೇಲೆ ಒತ್ತಡ ಹೆಚ್ಚಾಗುತ್ತಿದೆ. ಅಮಿತ್ ಶಾ ಎಲ್ಲೆಡೆ ಕೈಕಾಲು ಹಾಕುತ್ತಿದ್ದಾರೆ. ಸುಪ್ರೀಂ ಕೋರ್ಟ್ ಸಮಿತಿಯ ವರದಿ ಬರಬೇಕಿದೆ. ವಿದ್ಯಾರ್ಥಿ ಚಳವಳಿ ತಣಿಯುವ ಲಕ್ಷಣಗಳು ಕಾಣಿಸುತ್ತಿಲ್ಲ. ಇವೆಲ್ಲದರ ನಡುವೆ ಒಂದೇ ಒಂದು ಕೊಂಡಿ ಕಳಚಿದರೂ ಇಡೀ ವ್ಯವಸ್ಥೆಯೇ ತಲೆಯ ಕೆಳಗಾಗಬಹುದು. ಪ್ರಸ್ತುತ ಬಿಜೆಪಿಯನ್ನು ಕಾಡುತ್ತಿರುವ ದೊಡ್ಡ ಭಯವೇ ಇದು. ಅಮಿತ್ ಶಾ ಅವರು ವಿಜಯ್ ಅವರನ್ನು ಭೇಟಿಯಾಗಿದ್ದು ಒಂದು ಚಾಣಾಕ್ಷ ನಡೆ ಎಂಬುದರಲ್ಲಿ ಸಂಶಯವಿಲ್ಲ. ಆದರೆ ಈ ನಡೆ ಶಕ್ತಿಯ ಸಂಕೇತವಲ್ಲ, ಬದಲಿಗೆ ಅಸಹಾಯಕರತೆಯ ಸಂಕೇತ. ನಿಮ್ಮ ಹಳೆಯ ಮೈತ್ರಿ ಪಕ್ಷಕ್ಕೆ ಬೆದರಿಕೆ ಹಾಕಲು ನೀವು ವಿರೋಧಿಯ ಬಳಿ ಹೋಗುತ್ತಿದ್ದೀರಿ ಎಂದರೆ ನೀವು ದುರ್ಬಲರಾಗಿದ್ದೀರಿ ಎಂದರ್ಥ. ಪ್ರಬಲರಾದವರು ಮೈತ್ರಿ ಪಕ್ಷಗಳನ್ನು ಸಮಾಧಾನಪಡಿಸುತ್ತಾರೆ, ದುರ್ಬಲರು ಬೆದರಿಸುತ್ತಾರೆ. ಇಂದು ಬಿಜೆಪಿ ತನ್ನ ದೊಡ್ಡ ಮೈತ್ರಿ ಪಕ್ಷವನ್ನೇ ಬೆದರಿಸುವ ಸ್ಥಿತಿಯಲ್ಲಿದೆ. ಇದು ರಾಜಕೀಯವಾಗಿ ಬಹಳ ದೊಡ್ಡ ಸಂದೇಶವಾಗಿದೆ. ಈ ಇಡೀ ಕಥೆಯಲ್ಲಿ ಒಬ್ಬ ವ್ಯಕ್ತಿಗೆ ಅತ್ಯಂತ ಹೆಚ್ಚಿನ ಲಾಭವಾಗಿದೆ, ಅವರೇ ದಳಪತಿ ವಿಜಯ್. ಬಿಜೆಪಿಯೇ ಅವರಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಿದ್ದರಿಂದ ಅವರ ಪಕ್ಷದ ಮೌಲ್ಯ ಹೆಚ್ಚಾಗಿದೆ. ನಿನ್ನೆಯವರೆಗೆ ಹೊಸ ಪಕ್ಷದ ಮುಖ್ಯಸ್ಥರಾಗಿದ್ದ ವಿಜಯ್ ಇಂದು ಕೇಂದ್ರ ಗೃಹ ಸಚಿವರ ಮೊದಲ ಭೇಟಿಯ ಹಕ್ಕುದಾರರಾಗಿದ್ದಾರೆ. ಈ ಬದಲಾವಣೆಯು ಅವರ ರಾಜಕೀಯ ಶಕ್ತಿಯನ್ನು ಹಲವು ಪಟ್ಟು ಹೆಚ್ಚಿಸಿದೆ ಮತ್ತು ಈ ಪರಿಸ್ಥಿತಿಯ ಲಾಭವನ್ನು ಹೇಗೆ ಪಡೆಯಬೇಕೆಂದು ಅವರಿಗೆ ಚೆನ್ನಾಗಿ ತಿಳಿದಿದೆ. ರಾಜಕೀಯದ ಆಟವೇ ಇದು. ದೊಡ್ಡ ನಾಯಕರು ಪರಸ್ಪರ ಕಾದಾಡಿದಾಗ ನಡುವೆ ಇರುವ ಸಣ್ಣ ನಾಯಕರು ಬೆಳೆಯುತ್ತಾರೆ. ಇಂದು ದಕ್ಷಿಣ ಭಾರತದಲ್ಲಿ ಇದೇ ನಡೆಯುತ್ತಿದೆ. ನಾಯ್ಡು, ಸ್ಟಾಲಿನ್, ವಿಜಯ್ ಇವರೆಲ್ಲರೂ ಹೊಸ ರಾಜಕೀಯ ಸಮೀಕರಣದ ಕೇಂದ್ರಬಿಂದುವಾಗಿದ್ದಾರೆ. ಇವರ ನಿರ್ಧಾರಗಳೇ ಮುಂಬರುವ ದಿನಗಳಲ್ಲಿ ಏನಾಗಲಿದೆ ಎಂಬುದನ್ನು ನಿರ್ಧರಿಸಲಿವೆ. ದೆಹಲಿಯಲ್ಲಿ ಕುಳಿತಿರುವ ಮೋದಿ ಮತ್ತು ಶಾ ಈಗ ಕೇವಲ ತಂತ್ರಗಳನ್ನು ರೂಪಿಸಬಹುದು, ಆದರೆ ನಿರ್ಧಾರಗಳನ್ನು ತಳಮಟ್ಟದಲ್ಲಿರುವ ಈ ನಾಯಕರೇ ತೆಗೆದುಕೊಳ್ಳಬೇಕಿದೆ. ಅಧಿಕಾರದ ಕೇಂದ್ರವು ದೆಹಲಿಯಿಂದ ರಾಜ್ಯಗಳತ್ತ ಸರಾಸುತ್ತಿರುವುದು ಭಾರತೀಯ ರಾಜಕೀಯಕ್ಕೆ ಒಂದು ಹೊಸ ದಿಕ್ಸೂಚಿ ನೀಡಬಹುದು. ಈ ವಿಷಯದಲ್ಲಿ ನಿಮ್ಮ ಅಭಿಪ್ರಾಯವೇನು? ನಾಯ್ಡು ನಿಜವಾಗಿಯೂ ಎನ್ನಡಿಯೇ ತೊರೆಯುತ್ತಾರಾ? ವಿಜಯ್ ಬಿಜೆಪಿಯೊಂದಿಗೆ ಕೈಜೋಡಿಸಬಹುದೇ? ಅಮಿತ್ ಶಾ ಅವರ ಈ ತಂತ್ರ ಯಶಸ್ವಿಯಾಗುತ್ತದೆಯೇ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ಖಂಡಿತ ತಿಳಿಸಿ. ನನ್ನೊಂದಿಗೆ ಈ ಸುದ್ದಿಯಲ್ಲಿ ಇಷ್ಟೇ.